ಮಾಘ ಪುರಾಣ ಅಧ್ಯಾಯ 7 ಏಳನೇ ದಿನದ ಪಾರಾಯಣ. ಮೃಗಶೃಂಗನು ಯಮನನ್ನು ಕುರಿತು ತಪವನ್ನು ಆಚರಿಸಿದ್ದು. ಆ ರೀತಿಯಾಗಿ ಆನೆಗೆ ಶಾಪ ವಿಮೋಚನೆಯಾದ ನಂತರ ಮತ್ತೆ ಮೃಗಶೃಂಗನು ಕಾವೇರಿ ನದಿಯಲ್ಲಿ ಇಳಿದು ಅಕಾಲ ಮೃತ್ಯು ದವಡೆಗೆ ಸಿಲುಕಿದ ಆ 3 ಕನ್ಯೆಯರನ್ನು ಬದುಕಿಸುವ ಸಲುವಾಗಿ ಯಮಧರ್ಮರಾಜನನ್ನು ಕುರಿತು ತಪಸ್ಸು ಮಾಡಲಾರಂಭಿಸಿದನು. ನಿರ್ಮಲ ಮನಸ್ಸಿನಿಂದ ತದೇಕ ದೀಕ್ಷೆಯಿಂದ ಯಮನನ್ನು ಧ್ಯಾನಿಸುತ್ತಿದ್ದಾಗ ಮೃಗಶೃಂಗನ ಕಠೋರ ದೀಕ್ಷೆಗೆ ಯಮನು ಸಂತಸಗೊಂಡು ಪ್ರತ್ಯಕ್ಷವಾಗಿ, ಮೃಗಶೃಂಗ, ನಿನ್ನ ಕಠೋರ ತಪಸ್ಸನ್ನು ಪರೋಪಕಾರ ಪರಾಯಣತೆಯನ್ನು ನಾನು ಮೆಚ್ಚಿದ್ದೇನೆ. ಇಂಥ ಕಠೋರ ದೀಕ್ಷೆಯಿಂದ ನನ್ನ ಕುರಿತು ಯಾರೂ ತಪಸ್ಸನ್ನು ಮಾಡಿರಲಾರರು. ನಿನಗೇನು ಬೇಕೋ ಕೋರಿಕೋ, ನಿನ್ನ ಅಭಿಷ್ಟವನ್ನು ನೆರವೇರಿಸುವೆ ಎಂದು ಹೇಳಿದನು. ಆ ಮಾತನ್ನು ಕೇಳಿದ ಮೃಗಶೃಂಗನು ಕಣ್ತೆರೆದು ನೋಡಿದಾಗ ಯಮನು ತನ್ನ ಎದುರು ನಿಂತಿದ್ದಾನೆ. ತಕ್ಷಣ ಕೈಗಳನ್ನು ಜೋಡಿಸಿ, ಮಹಾನುಭಾವ, ಎಂತಹ ತಪಸ್ವಿಗಳಿಗೂ ದರ್ಶನ ಕೊಡದ ನೀನು ನನ್ನಂಥ ಸಾಮಾನ್ಯನಿಗೆ ಸಾಕ್ಷಾತ್ಕಾರಗೊಂಡಿದ್ದು ನನ್ನ ಪೂರ್ವಜನ್ಮದ ಸುಕೃತವಲ್ಲದೆ ಬೇರೇನೂ ಅಲ್ಲ. ಅಕಾಲ ಮರಣಕ್ಕೆ ತುತ್ತಾದ ಆ 3 ಕನ್ಯೆಯರಿಗೆ ಪುನರ್ಜೀವ ನೀಡಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಎಂದು ಪ್ರಾರ್ಥಿಸಿದನು. ಮೃಗಶೃಂಗನ ಪರೋಪಕಾರ ಬುದ್ಧಿಗೆ, ದಯಾರ್ಧ ಹೃದಯಕ್ಕೆ ಯಮನು ಸಂತಸಗೊಂಡು ಆತನ ಅಪೇಕ್ಷೆಯಂತೆ ಆ 3 ಕನ್ಯೆಯರಿಗೂ ಪ್ರಾಣದಾನ ಮಾಡಲು ಸಂಕಲ್ಪಿಸಿ, ಮೃಗಶೃಂಗ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನು. ನಿನ್ನ ಪರೋಪಕಾರ ಬುದ್ಧಿ ನನ್ನನ್ನು ಮೂಕನನ್ನಾಗಿಸಿದೆ. ನಿನಗೆ ಜಯವಾಗಲಿ ಎಂದು ಹರಸಿದಾಗ, ಮಹಾಪುರುಷ, ನಿನ್ನನ್ನು ಸಂತೋಷಪಡಿಸುವುದು ಸಾಮಾನ್ಯವಾದುದಲ್ಲ. ನಿನ್ನನ್ನು ಸ್ತುತಿಸಿದವರಿಗೆ, ನಿನ್ನ ಸ್ತೋತ್ರವನ್ನು ಕೇಳಿದವರಿಗೆ ದುರ್ಗುಣಗಳು ಉಂಟಾಗುವುದಿಲ್ಲ. ಅಂಥವರಿಗೆ ಎಲ್ಲ ವಿಧದಲ್ಲೂ ಶುಭವಾಗುವಂತೆ ಅನುಗ್ರಹಿಸು ಎಂದು ಪ್ರಾರ್ಥಿಸಿದಾಗ, ಹಾಗೇ ಆಗಲಿ, ನಿನ್ನ ಕೋರಿಕೆ ಸಫಲವಾಗಲಿ ಎಂದು ಹರಸಿ ಯಮಧರ್ಮರಾಯನು ಅಂತರ್ಧನನಾದನು. ಇಲ್ಲಿಗೆ 7ನೇ ಅಧ್ಯಾಯ ಸಮಾಪ್ತವು.